ಇಲ್ಲ ಅದೇ ತುಂಬ ಖುಷಿ ಆಯಿತು ಈ ಸ್ಕ್ರೀನಲ್ಲಿ ನೋಡುವಾಗ. ಆ್ಯಕ್ಚುಲಿ ಇವನ್ ನಾವು ಲಾಸ್ಟ್ ನಾನು ನೋಡಿದಾಗಲೂ ಸ್ಟುಡಿಯೋ ಸ್ಕ್ರೀನಲ್ಲಿ ನೋಡಿದ್ದು. ಒಂದಷ್ಟು ಸೀನ್ ಮಾತ್ರ ನೋಡೋಕ್ಕಾಯಿತು. ಒಂದು ಸ್ವಲ್ಪ ಔಟ್ಸೈಡ್ ಡ್ಯೂಟಿ ಬೇರೆ ಕೊಟ್ಟಿದ್ರು. ಸೊ ಅದಕ್ಕೆ ಒಂದು ಲೆವೆಲ್ಗೆ ನಮಗೆ ಒಂಥರ ಖುಷಿ ಆಗುತ್ತೆ ಆ ಥರ ನೋಡುವಾಗ. ಆಮೇಲೆ ಎಲ್ಲಿ ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಲ್ಲ, ಇದು ಆಡಿಯನ್ಸ್ ಇಲ್ದಿರಂಗೆ ಇದ್ರು, ಬಟ್ ಮೀಡಿಯಾ ಇದೆ, ಯೂಟ್ಯೂಬ್ ಮೀಡಿಯಾ ಇದೆ, ಬೇರೆ ಎಲ್ಲರೂ ಇದ್ದಾರೆ, ಅವರು ಕೂಡ ರೆಸ್ಪಾನ್ಸ್ ಕೊಡ್ತಾರಲ್ಲ ಕೆಲವು ಸೀನ್ಸ್ಗೆ. ನಾವು ಇಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ಜಾಗದಲ್ಲಿ ಬಂದಿದ್ದಿಲ್ಲ, ಅದೊಂಥರ ತುಂಬ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ನೋಡ್ಕೋಬೇಕಾದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಇಡೀ ಸಿನಿಮಾ ಅನಿಸುತ್ತೆ ಸರ್. ಅಂದರೆ ಇಡೀ ಸಿನಿಮಾ ನನಗೆ ಹಂಗೆ ಅನಿಸ್ತು. ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದು ಅಂತ ಪ್ರತಿಯೊಂದು ಸೀನಲ್ಲೂ ಅದು ಅನಿಸ್ತಾನೆ ಇರುತ್ತೆ. ಅದು ಏನೋ ಗೊತ್ತಿಲ್ಲ, ಪ್ರತಿಯೊಂದು ಸೀನಲ್ಲೂ ಅನಿಸ್ತು. ದೊಡ್ಡ ನಟನ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಶೇರ್ ಮಾಡ್ಕೊಂಡಿದ್ದೀರಾ? ಅದು ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಟು ಶೇರ್ ಸ್ಕ್ರೀನ್ ವಿತ್ ಸಚ್ ಅನ್ ಆ್ಯಕ್ಟರ್ಸ್. ಸಾಯಿ ಕುಮಾರ್ ಸರ್ ಆಗಲಿ, ಅರುಣ್ ಸಾಗರ್ ಸರ್ ಆಗಲಿ, ಸಂಪತ್ ಸರ್ ಆಗಲಿ. ಸೊ ಇನ್ನೊಂದು ಏನಾಯಿತು ಅಂತಂದರೆ, ಇದು ಯಾವುದೂ ನಮಗೆ ತುಂಬ ಕಷ್ಟ ಅಂತ ಅನಿಸಿಲ್ಲ. ಯಾಕಂದರೆ ಪ್ರತಿಯೊಂದು ಆರ್ಟಿಸ್ಟು ಸಾಯಿ ಕುಮಾರ್ ಸರ್ ಜೊತೆ ಮತ್ತು ಅರುಣ್ ಸಾಗರ್ ಸರ್ ಜೊತೆ ನೀವು ನೋಡಿದಾಗ ನಂದು ತುಂಬ ಟ್ರಾವೆಲ್ ಇದೆ ಸಿನಿಮಾಲಿ. ಪ್ರತಿಯೊಬ್ಬರು ಆರ್ಟಿಸ್ಟು ನನಗೆ ಒಂದು ಏನಂತೀರ, ಒಂದು ಅಡ್ವೈಸರ್ ಆಗಿ ಒಂದು ತುಂಬ ನೀಟಾಗಿ ಹೆಲ್ಪ್ ಮಾಡಿಕೊಂಡು ಇದನ್ನು ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಇನ್ವಾಲ್ವ್ ಆಗಿ, ನನ್ನ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ, ಈ ಸಿನಿಮಾಲಿ ನನ್ನ ಮುಂದೆ ಅವರೇ ಕೈ ಹಿಡಿದು ಕರ್ಕೊಂಡು ಹೋಗಿರೋದು. ಸರ್ ಹೀರೋನೂ ಒಬ್ಬ ವಿಲನ್ನೇ ಸರ್ ಇದರಲ್ಲಿ. ನೀವು ನೋಡಿರ್ತೀರಲ್ವಾ? ಹೀರೋನೂ ಒಬ್ಬ ವಿಲನ್ನೇ ಅಂತ. ಇನ್ನೂ ಮುಗ್ದಿಲ್ಲ, ಇನ್ನೂ ಪ್ರೀಮಿಯರ್ ಶೋ ಇದೆ. ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಕತೆ ಹೆಂಗಿದೆಯೋ, ಕ್ಯಾರೆಕ್ಟರ್ ಹೆಂಗಿದೆಯೋ ಆ ಥರನೇ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ನಾನು ಹೀರೋ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಸ್ವಲ್ಪ ಎತ್ತಿ ಹಿಂಗೆ ತೋರ್ಸೋಕ್ಕೆ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಡೈರೆಕ್ಟರ್ ಕಾಲ್, ಏನೇ ಆದರೂ ಡೈರೆಕ್ಟರ್ ಕಾಲ್ ತೊಗೊತಾರೆ. ಒಂದು ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಮಾಡಬೇಕು ಅನ್ನೋದು ಡೈರೆಕ್ಟರ್ ಹೆಂಗೆ ಹೇಳ್ತಾರೋ ಆ ಥರ ಪ್ಲೇ ಆಗುತ್ತೆ. ತುಂಬ ಕಾಣಿಸ್ತದೆ, ತುಂಬ ಅದ್ದೂರಿಯಾಗಿ ಕಾಣಿಸ್ತದೆ. ನಾನು ಏನು ಹೇಳೋಕ್ಕಾಗುತ್ತೆ ಸರ್, ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಜೋಗಿ ಮಾಡಿದಾಗ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಐ ವಿಲ್ ಬಿಕಮ್ ವೆರಿ ಸ್ಮಾಲ್ ಹೇಳೋಕ್ಕೆ ಅವ್ರು ಹೆಂಗೆ ಮಾಡಿದ್ದಾರೆ. ಜೋಗಿ ಅಂತ ಪ್ರೊಡ್ಯೂಸರ್ ಮಾಡಿರೋದು. ಓಕೆ ಸರ್, ಇಲ್ಲ ಅವರು ಸಿನಿಮಾಗೆ ಮಗ ಅಂತ ಅಂದ್ಬಿಟ್ಟು ಅವ್ರು ಖರ್ಚು ಮಾಡಿರೋದು ಸೆಕೆಂಡ್ರಿ. ಅವರು ಸಿನಿಮಾಯಲ್ಲಿರೋ ಕತೆಗೆ ದಮ್ಮಿದೆ ಅಂತ ಖರ್ಚು ಮಾಡ್ತಾರೆ. ಈಸ್ ಅ ಪ್ಯಾಷನೇಟ್ ಫಿಲಮ್ ಮೇಕರ್. ಈಸ್ ನಾಟ್ ಅ ಪ್ರೊಡ್ಯೂಸರ್, ಈಸ್ ನಾಟ್ ಅ ಬಿಸ್ನೆಸ್ ಮ್ಯಾನ್, ಬಟ್ ಅ ವೆರಿ ಪ್ಯಾಷನೇಟ್ ಫಿಲಮ್ ಮೇಕರ್. ಸೊ ಆ ಸಿನಿಮಾಗೆ ಏನು ಬೇಕೋ, ಆ ಕತೆಗೆ ಏನು ಬೇಕೋ ಅವ್ರು ಅದನ್ನು ಮಾಡ್ತಾರೆ ಹೊರತು ಮಗ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರು ಇಷ್ಟು ಮಾಡಿದ್ದಾರೆ ಅನ್ನೋದು ಸುಳ್ಳಾಗುತ್ತೆ. ಅಲ್ಲ, ನಾವು ರಿಲೀಸ್ ಪಾಯಿಂಟ್ ಆಫ್ ವ್ಯೂ 100 ಥಿಯೇಟ್ರ್ 200 ಥಿಯೇಟ್ರ್ ಹಾಕ್ಬಿಟ್ಟು ಮಾಡಬಾರ್ದು. 50 ಥಿಯೇಟ್ರ್, 50 ಮೇನ್ ಸೆಂಟ್ರ್, 50 ಮಲ್ಟಿಪ್ಲೆಕ್ಸ್ ಹಾಕಿ ಮಾಡಬೇಕು ಅಂತ. ಯಾಕಂದರೆ ಪಬ್ಲಿಸಿಟಿ ವಿ ಹ್ಯಾವ್ ಡನ್ ಮ್ಯಾಕ್ಸಿಮಮ್ ನಮ್ಮ ಇದ್ರ ಪ್ರಕಾರ. ಎಲ್ಲ ಕಡೆ ಥಿಯೇಟ್ರ್ ಹಾಕೋಬೋದು, ಕಡಿಮೆ ಥಿಯೇಟ್ರ್ ಹಾಕಿ ಜನನ ಇದು ಮಾಡ್ಕೊಂಡು ಮಾಡೋಣ ಅಂತ. ಸೆಕೆಂಡ್ ನೆಕ್ಸ್ಟ್ ಚೆನ್ನಾಗಿದೆ, ನೆಕ್ಸ್ಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ. ಐ ವಾಂಟೆಡ್ ಟು ಮೇಕ್ ಲೈಕ್ ದಿಸ್ ಈ ಪ್ರಾಡಕ್ಟ್, ಬಿಕಾಸ್ ಎಲ್ಲ ಹೊಸಬ್ರು ಇರೋದ್ರಿಂದ 200 ಥಿಯೇಟ್ರ್ ಹಾಕಿ ಇದು ಮಾಡೋದು ಬೇಡ ಅಂತಂದ್ಬಿಟ್ಟು ಐ ಹ್ಯಾವ್ ಸೆಲೆಕ್ಟೆಡ್ ವೆರಿ ಲೆಸ್ ಥಿಯೇಟರ್ಸ್ ಆ್ಯಂಡ್ ವಿ ಆರ್ ರಿಲೀಸಿಂಗ್ ಇಟ್. ಥ್ಯಾಂಕ್ ಯು. ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವ್ನು ಹೇಳ್ದಂಗೆ ಯಾವ ಥರ ಇದೆಯೋ ಆ ಥರ ನೋಡ್ಕೊಂಡು ಇದು ಮಾಡಿ ಪ್ಲೀಸ್. ಅದಂತೂ ತುಂಬ ಫ್ರ್ಯಾಂಕಾಗಿ ಮಾಡಿ. ಯಾಕಂದರೆ ನಾವು ಬಂದು ಯಾರ ಹತ್ರನೂ ಪರ್ಸ್ನಲಾಗಿ ಏನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾವು ಇಡೀ ಟೀಮ್ ಕೇಳ್ಕೊಂಡಿಲ್ಲ. ನಾವು ಕೇಳ್ಕೊಳ್ಳೋದಂತೆ, ನೀವು ಸಿನಿಮಾ ನೋಡಿದ್ದೀರಾ, ನಿಮಗೆ ಏನು ಅನಿಸುತ್ತೋ ಅದನ್ನು ಹಾಗೆ ಹೇಳಿ. ನಮ್ಮ ಕಡೆಯಿಂದ ಯಾವುದೇ ಥರ ರಿಕ್ವೆಸ್ಟ್ ಇರಲ್ಲ. ಒಂದೇ ರಿಕ್ವೆಸ್ಟ್ ಏನಂತಂದರೆ, ಬಿ ವೆರಿ ಫ್ರ್ಯಾಂಕ್, ಲೈಕ್ ವಾಟ್ ಯು ಫೀಲ್, ನೀವು ಅದನ್ನು ಹೇಳಿ ಅಂತ, ಪಬ್ಲಿಕ್ಕಾಗಿ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾರೆ ಅಷ್ಟೇ. ಅಂದರೆ ಇಟ್ಸ್ ಲೈಕ್ ವಿ ಹ್ಯಾವ್ ಲಾಸ್ಟ್ ದ ಜೆನ್ಯೂನಿಟಿ ಆಫ್ ದ ರಿವ್ಯೂಸ್ ಅಂತ ಅಂತೀವಲ್ಲ. ಲೈಕ್ ವೈ ದ ಸಿನಿಮಾ ಇಂಡಸ್ಟ್ರಿ ಈಗ ಯಾಕೆ ಒಳ್ಳೊಳ್ಳೆ ಸಿನಿಮಾ ಹೋಗ್ತಾರೆ, ಎವ್ರಿ ಸಿನಿಮಾನು ಸೇಮ್ ರಿವ್ಯೂಸ್, ಸೇಮ್ ಕ್ವಶನ್ಸ್. ಅದೇನಾಗಿದೆ, ಆಡಿಯನ್ಸ್ಗೆ ಜೆನ್ಯೂನಿಟಿ ಆಫ್ ದ ರಿವ್ಯೂ, ಆ ರಿವ್ಯೂಗಿರೋ ಒಂದು ವೇಟೇಜು ಗ್ರ್ಯಾಜುಯಲಿ ನನಗೆ ಅನಿಸಿದ್ದು ಬೀಯಿಂಗ್ ಅನ್ ಆಡಿಯನ್ ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅಂತ. ಸೊ ಆ ರಿವ್ಯೂಗಿರೋ ವೇಟೇಜು ಅದನ್ನು ಎತ್ತಕ್ಕಾಗೋದು ಮೀಡಿಯಾ ಕೈಯಲ್ಲಿ ಮಾತ್ರ. ನಾವು ಒಂದು ಟೈಮಲ್ಲಿ ಇದ್ವಿ, ಮೀಡಿಯಾ ಹಿಂಗೆ ಒಂದು ರಿಪೋರ್ಟಿಂಗ್ ಬಂದರೆ ಮೀಡಿಯಾ ವಾಸ್ ಡಿಸೈಡಿಂಗ್ ವೆದರ್ ದ ಫಿಲಮ್ ವಾಸ್ ಹಿಟ್ ಆರ್ ನಾಟ್. ನಾವು ಪೀಪಲ್ ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ಇಟ್. ಯಾಕಂದರೆ ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಮೀಡಿಯಾ, ಅಂದರೆ ಡಿಜಿಟಲ್ ಮೀಡಿಯಾನೇ, ಟಿ ವಿ ಅವ್ರದ್ದು, ಸ್ಯಾಟಲೈಟ್ ಅವ್ರದ್ದು ಮೀಡಿಯಾನೇ. ಬಟ್ ಪೀಪಲ್ ಎಲ್ಲನೂ ಆಗಿದೆ, ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ವಿಚ್ ರಿವ್ಯೂ ಇಸ್ ಗುಡ್, ವಿಚ್ ರಿವ್ಯೂ ಇಸ್ ಬ್ಯಾಡ್. ಎಲ್ಲ ಸಿನಿಮಾನೂ ಚೆನ್ನಾಗಿದೆ, ಎಲ್ಲ ಸಿನಿಮಾ ಸೂಪರ್ ಡಿಪ್, ಎಲ್ಲ ಸಿನಿಮಾನೂ ಗೂಸ್ ಬಂಪ್ಸ್. ಯಾವ ಸಿನಿಮಾ ನೋಡಲಿ ಸರ್ ನಾನು? ಸೊ ಜೆನ್ಯೂನಿಟಿ ಆಫ್ ದ ರಿವ್ಯೂನ ಉಳಿಸ್ಕೊಳ್ಳಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ ಸರ್. ಓಪನ್ ಆಗಿ ನಾವು ಹೇಳ್ತಿದ್ವಿ ಆಸ್ ಅ ಟೀಮ್. ಕೆಟ್ಟದಾಗಿತ್ತಾ ಸರ್? ಕೆಟ್ಟದಾಗಿ ಬರೀರಿ ಸರ್. ನೀವು ಬರಿಬೇಕು ಸರ್. ಇವತ್ತು ನೀವು ಬರೆದ್ರೇ ನೆಕ್ಸ್ಟ್ ಇನ್ನೊಂದು ಅಷ್ಟು ಜನ ಬರ್ತಾರೆ ಸರ್. ಅಂದರೆ ಆ ಜೆನ್ಯೂನಿಟಿ ಬರೀ ನಾವು ಎಲ್ಲನೂ ಚೆನ್ನಾಗಿದೆ
ಜಿನಿನಿಟಿ ಆಫ್ ದ ರಿವ್ಯೂ, ಆ ರಿವ್ಯೂಗಿರೋ ವೇಟೇಜ್. ನಾವು 10 ವರ್ಷ 15 ವರ್ಷಕ್ಕೆ ಮುಂಚೆ ಹೋದರೆ ಸರ್, ಆ ರಿವ್ಯೂಗೆ ಮತ್ತು ಒಂದು ಆರ್ಟಿಕಲ್ಗೆ ಇತ್ತಲ್ಲ ಪವರು, ಆ ಪವರ್ನ ತೋರಿಸ್ಬೇಕು ಸರ್. ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್. ಕಥೆಲಾಗಿರ್ಬೋದು, ಈಗ ನೀವು ನೋಡ್ಬೋದು ಕಾಂತಾರದಿಂದ ಹಿಡಿದು ವಾಟ್ ಎವರ್ ಇಟ್ ಈಸ್, ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್ ಅಗೇನ್. ಇದು ಪಬ್ಲಿಸಿಟಿ ಪ್ಲಾಟ್ಫಾರ್ಮ್ ನಾವು ಈಗ ಏನು ನೋಡ್ತೇವೆ, ಇಟ್ ಶುಡ್ ಟ್ರಾವೆಲ್ ಬ್ಯಾಕ್. ಆಗಲೇ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗೋದು. ಇದು ಆನೆಸ್ಟ್ ಫೀಡ್ ಒಬ್ಬ ಡೈರೆಕ್ಟ್ರಾಗಿ ಹೇಳ್ತಾ ಇದ್ದೀವಿ. ಐ ಆಮ್ ಡನ್ ಎವ್ರಿಥಿಂಗ್ ಸರ್. ಬಟ್ ನಾಳೆ ಇದೆಯಲ್ಲ ಸರ್ ಮೌಟ್ ಟಾಕ್ ಮುಂದೆ, ಅದ್ರ ಮುಂದೆ ಯಾವ ಪಬ್ಲಿಸಿಟಿನೂ ಇಲ್ಲ ಸರ್. ನಾವು ಯಾರು ಅದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಅದಕ್ಕೆ ವ್ಯಾಲ್ಯೂ ಇದೆ. ಸೊ ನಾನು ಹೇಳೋದೇನೆಂದರೆ, ಆ ಜಿನಿನಿಟಿ ಆಫ್ ದ ರಿವ್ಯೂನ ಆಡಿಯನ್ಸ್ಗೆ ಟಚ್ ಮಾಡಿಸಿ ಆದಷ್ಟು ಜನ ತಲುಪಿಸಿ, ಅದೊಂದೇ ರಿಕ್ವೆಸ್ಟ್. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.